ನಂಗೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋಕ್ಕೆ ಬರಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದರು, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ರಕ್ಷಿತಾ ಅಂಡ್ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಗಾಯ್ಸ್, ಅವಾಗಲೇ ವಿಡಿಯೋ ಮಾಡಬೇಕಾದ್ರೆ ಪಾಪು ಇದ್ಬಿಟ್ಲು, ಅದಕ್ಕೆ ಸ್ಟಾಪ್ ಮಾಡಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿರೋ ಹಾಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ನಾನು ರಿಸಲ್ಟ್ ವಿಡಿಯೋ ಏನು ಬಿಟ್ಟಿದ್ನಲ್ವ ಅದರಲ್ಲಿ. ಯಾಕೆ ಅಂದರೆ ಬಿಕಾಸ್ ನನಗೆ ಗೊತ್ತು ನಾನು ಅಲ್ಲಿ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸೊ ಅದನ್ನು ನೋಡಿ ಸುಮಾರಷ್ಟು ಜನಕ್ಕೆ ಒಂಥರ ಅನ್ಸಿರ್ಬೋದು, ಲೈಕ್ ಓವರಾಗಿ ಆಡ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಓವರಾಗಿ ಏನು ಆಡ್ತಿಲ್ಲ, ನನ್ನ ಎಕ್ಸೈಟ್ಮೆಂಟ್ನ ನಾನು ಶೋ ಮಾಡ್ತಿದ್ದೀನಿ. ಬಿಕಾಸ್ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ವೀಡಿಯೋಸಲ್ಲಿ ನೋಡಿ ನಾನು ಯಾವತ್ತೂ ಹಂಗೆ ಅಷ್ಟೊಂದು ಎಕ್ಸೈಟೆಡ್ ಆಗಿಲ್ಲ. ನನಗೆ ಅದು ತುಂಬ ಖುಷಿ ಆಯಿತು. ಜೆನ್ಯೂನಾಗಿ ನನ್ನ ರಿಯಾಕ್ಷನ್ನ ನಾನು ತೋರಿಸಿದ್ದೀನಿ ಅಷ್ಟೇ. ಮತ್ತು ಪಾಸ್ ಡಿಸ್ಟಿಂಕ್ಷನ್ ಇದರಲ್ಲಿ ಇಂಜಿನಿಯರಿಂಗಲ್ಲಿ ಯಾವುದೂ ಇರಲ್ಲ, ಬರೀ ಪಾಸ್ ಆಗೋದು ಫೇಲ್ ಆಗೋದು ಅಷ್ಟೇ ಮುಖ್ಯ. ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಅದೆಲ್ಲ ಏನಿರೋದಿಲ್ಲ. ಮಾತಾಡಬೇಕಾದ್ರೆ ಜೋರು ಬಳೆ ಬಂತು, ಅದಕ್ಕೆ ಕಟ್ ಮಾಡಿದೆ. ಟಾಪಿಕ್ ಇಷ್ಟೇ ಕ್ಲಿಯರ್ ಮಾಡ್ತೀನಿ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಷ್ಟೊಂದು ಎಕ್ಸೈಟ್ಮೆಂಟ್ ತೋರಿಸಿದ್ದು ನನ್ನ ರಿಸಲ್ಟ್ ಬಂತು ಅಂತ ಖುಷಿಗೆ ಅಷ್ಟೇ. ಬಿಕಾಸ್ ಪಾಸ್ ಆಗೋದಕ್ಕಾಗಲಿ ಫೇಲ್ ಆಗೋದಕ್ಕಾಗಲಿ ಎಷ್ಟು ಎಫರ್ಟ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಪಾಸ್ ಆಯಿತು ಅಂತ ಖುಷಿ ಪಟ್ಟಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಇನ್ನು ಡಿಸ್ಟಿಂಕ್ಷನ್ನ ಫಸ್ಟ್ ಕ್ಲಾಸ್ ಅಂತ ಅಂದ್ಕೊಂಡಿರೋರಿಗೆ ಇಂಜಿನಿಯರಿಂಗಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅದೆಲ್ಲ ಏನಿರಲ್ಲ. ಫೈನಲ್ ಔಟ್ಪುಟ್ ಫೈನಲಿ ಮಾರ್ಕ್ಸ್ ಕಾರ್ಡಲ್ಲಿ ಪಾಸ್ ಅಂತ ಇರಬೇಕಷ್ಟೇ. ಪಿ ಇಲ್ಲ ಎಫ್ ಅಂತ ಬಂದಿರುತ್ತೆ. ಸೊ ಅದನ್ನು ನಾನು ಡೀಟೇಲಾಗಿ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಬಂದಾದಮೇಲೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಇಷ್ಟೇ ಡ್ರ್ಯಾಗ್ ಮಾಡೋದು ಬೇಡ. ಎವ್ರಿಡೇ ನಾನು ಈ ಹೆಲ್ತಿ ಡ್ರಿಂಕ್ ಕುಡಿತಾ ಇದ್ದೀನಿ. ಅದ್ರದ್ದು ರಿಸಲ್ಟ್ ಏನು ಅಂತ ನೀವೇ ನೋಡ್ಬೋದು, ಗೊತ್ತಾಗ್ತಿದೆ. ಸೊ ಸ್ವಲ್ಪನೇ ಏರ್ಫಾಲ್ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಇನ್ಫ್ಯಾಕ್ಟ್ ಈ ಟೈಮಲ್ಲಿ ಏರ್ಫಾಲ್ ಆಗೋದು ಕಾಮನ್ನೇ, ಬಟ್ ಜಾಸ್ತಿ ಆಗ್ತಿದ್ದು ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗಿದೆ. ಸೊ ಇದ್ರ ರೆಸಿಪಿ ಅಥವಾ ನಾನು ಹೇಗೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂತ ನಾನು ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ, ನೋಡಿ ಪಿಕ್ಕಾದ್ರೆ. ಇವತ್ತು ಗುರುವಾರ ಗೈಸ್, ಸೊ ಅದಕ್ಕೆ ರಾಯರಿಗೆ ಹೂವು ಇಟ್ಟು ಪೂಜೆ ಮಾಡೋಣ. ಇದ್ರದ್ದು ಪ್ರತಿಯೊಂದನ್ನು ನಾನು ಆಲ್ರೆಡಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ, ಮತ್ತೆ ಏನು ಹೇಳಬೇಕಾಗಿಲ್ಲ. ಆ ಮಂತ್ರ ಆಗಿರ್ಬೋದು ಪ್ರತಿಯೊಂದು ನನ್ನ ಲಾಸ್ಟ್ ವಿಡಿಯೋದಲ್ಲಿದೆ, ಬೇಕಂದರೆ ಒಂದು ಸತಿ ಚೆಕ್ ಮಾಡಿ. ಇವತ್ತು 2 ಬಿಟ್ಟಿರೋದು, ಆ್ಯಕ್ಚುಲಿ 3 ಇರಬೇಕು. ಇಟ್ಸ್ ಓಕೆ, 2 ಬಿಟ್ಟಿದೆಯಲ್ವಾ, 2 ಇಡೋಣ. ಸೊ ಗೈಸ್, ಫ್ರಿಜ್ಜಲ್ಲಿ ಹಾಲು ಇಡ್ತೀವಲ್ವ, ಸೊ ಅದಕ್ಕೆ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ, ಅದಕ್ಕೆ ಕರಗಲಿ ಅಂತ ಹಾಕಿದ್ದೀನಿ. ಅದ್ರ ಮಧ್ಯೆ ಪಾತ್ರೆ ಬೇರೆ ಸುಮಾರಷ್ಟು ಇದೆ. ಇಲ್ಲಿ ಪಾತ್ರೆ ತೊಳೆದ್ಬಿಡೋಣ ಫಸ್ಟ್. ನಮ್ಮ ಪಾಪ ಇಲ್ಲಿ ಸರ್ಕಸ್ ಮಾಡ್ತಾಳೆ, ಅವಳು ಒಬ್ಳನ್ನೇ ಬಿಟ್ಬಿಟ್ಟಿದ್ದೀನಿ ಅಂತ. ನಮ್ಮ ಮನೇಲಿ ಒಬ್ಬರಲ್ಲ ಯೂಟ್ಯೂಬರ್, ಇಬ್ಬರಿಬ್ರು. ನಮ್ಮಪ್ಪ ಯಾವಾಗಲೂ ವೀಡಿಯೋ ಮಾಡ್ಕೊತಾನೇ ಇರ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಮಿನಿ ಯೂಟ್ಯೂಬರ್ ಅಂತ ಕರಿತೀನಿ. ಆ್ಯಂಡ್ ಒಳ್ಳೊಳ್ಳೆ ಆ್ಯಂಗಲಲ್ಲಿ ನಾನು ಅವ್ರನ್ನ ನೋಡಿ ಕಲ್ತಿದ್ದೀನಿ ಕೂಡ, ಯಾವ ಥರ ಆ್ಯಂಗಲ್ ಇಟ್ಕೊಂಡು ಶೂಟ್ ಮಾಡಬೇಕಂತ. ಇನ್ನೂ ಹಣ್ಸಿನಣ್ಣು ತಂದಿದ್ರು, ಸೊ ಹಣ್ಸಿನಣ್ಣು ಬಿಡಿಸ್ಕೊಂಡು ಕೊಡ್ತಿದ್ದಾರೆ. ಅಪ್ಪ ಬರ್ತಾ ಗೋಲ್ಗಪ್ಪ ತಂದಿದ್ರು, ಅದನ್ನು ತಿನ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ತಿದ್ವಿ. ಗಾಯ್ಸ್, ಈ ಪಾಪು ನೋಡಿ, ಇನ್ನು 7 ತಿಂಗಳಿಗೆ ಆಲೆ ಊಟ ಮಾಡಬೇಕಂದ್ರೆ ಟಿ ವಿ ಇರಬೇಕು. ಇವಾಗಿನ ಮಕ್ಕಳೇ ಇಷ್ಟಲ್ವಾ, ಈ ಸೋಫಾ ಮೇಲೆ ಕುತ್ಕೊಂಡು ಟಿ ವಿ ನೋಡ್ತಾ ಆಯ್ತೆ ಮಗು. ಏನು ಚೆನ್ನಾಗಿ ನೋಡ್ತಿದ್ದಾಳೆ ಗೊತ್ತಾ, ಗೊತ್ತಾ, ನಮ್ಮದೇ ಯೂಟ್ಯೂಬ್ ವ್ಲಾಗ್ನ ನೋಡ್ತಾ ಇದ್ದಾಳೆ ನಮ್ಮಮ್ಮನ. ಏನು ಚೆನ್ನಾಗಿ ಅವಳಿಗೆ ಎಷ್ಟು ಚೆನ್ನಾಗಿ ನಾವೇ ಅಂತ ಗೊತ್ತಾಗ್ತಿತ್ತು ಅಂದರೆ, ಅಲ್ಲಿ ನೋಡ್ತಿದ್ಲು, ನಾನೊಂದು ತಿರುಗಿ ನೋಡಿ ಸ್ಮೈಲ್ ಮಾಡ್ತಿದ್ಲು. ಲೈಕ್ ಅವಳಿಗೆ ಅರ್ಥ ನೋಡಿ, ಅದನ್ನು ನೋಡ್ಕೊಂಡು ಹೆಂಗೆ ಕಿರ್ಚಾಡ್ತಿದ್ದಾಳೆ. ಅದರಲ್ಲೂ ನಮ್ಮಮ್ಮನ ವಾಯ್ಸ್ಗಂತೂ ಈಸಿಯಾಗಿ ಕಂಡುಹಿಡಿತಾ ಇದ್ದಾಳೆ. ಗೈಸ್ ನೋಡಿ, ನಂದು ವ್ಲಾಗ್ ನೋಡ್ತಾ ಇದ್ಲು. ಸೊ ಕರೆಂಟ್ ಹೋಯ್ತು, ಅವಳಿಗೆ ಗೊತ್ತಾಗೋಯ್ತು. ಸೊ ಅದಕ್ಕೆ ಅಂತ ಹುಡುಕ್ತಾಳೆ ಸುತ್ತ. ಈ ವರ್ಷ ಹಣ್ಸಿನಣ್ಣು ಕಮ್ಮಿನೇ ಸಿಕ್ಕಿರೋದು. ಸೊ ಅಪ್ಪ ಇವತ್ತು ತಂದಿದ್ರು, ಅದನ್ನು ಕುಯ್ದು ಕೊಡ್ತಿದ್ರು, ತಿಂತಾ ಇದ್ದೆ. ಪ್ರತಿ ವರ್ಷ ಸಾಕು ಅನ್ನೋಷ್ಟು ಹಣ್ಸಿನಣ್ಣು ಮಾವಿನಣ್ಣು ತಿಂತಿದ್ವಿ. ಬಟ್ ಈ ವರ್ಷ ಅದು ಯಾಕೋ ಗೊತ್ತಿಲ್ಲಪ್ಪ, ತುಂಬ ಕಮ್ಮಿ ಸಿಕ್ಕಿರೋದು. ಪಾಪು ಚೆನ್ನಾಗಿ ಆಟಾಡ್ತಿದ್ಲು, ಬಟ್ ಸಡನ್ಲಿ ಕರೆಂಟ್ ಹೊರಟೋಯ್ತು. ಪಾಪು ಎಷ್ಟು ಕಿರ್ಚಾಡ್ತಾಳೆ ನೀವೇ ನೋಡಿ. ನೋಡ್ಬೇಕು ಇಷ್ಟೊತ್ತ
ಬುದ್ಧಿವಂತೆ ಅಕ್ಕೋ, ಬುದ್ಧಿವಂತೆ ಅಕ್ಕ. ಸೊ ಗಾಯ್ಸ್, ಇವಾಗ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ನಾನು. ಅವ್ರಿಗೆ ಫೋನ್ ಮಾಡಿದಾಗ ಯಾವ ಸಾಂಗ್ ಬರುತ್ತೆ ಅಂತ ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ ಆಯಿತಾ. ಹಿಂಗಾಕಂಬಿಟ್ಟು 5 ಲಕ್ಷ ಕದ್ದಿದ್ದನ್ನ